ಸ್ಟೂಡೆಂಟ್ಸ್, ನೆಕ್ಸ್ಟ್ ಟಾಪಿಕ್ ಬಂದು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ. ಎಂಥ ಫೋರ್ಸು? ಮ್ಯಾಗ್ನೆಟಿಕ್ ಫೋರ್ಸ್. ನೋಡಿ, ಈ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದಕ್ಕಿಂತ ಮುಂಚೆ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಏನು ಕಾನ್ಸೆಪ್ಟ್ ಅಂದರೆ, ಸೊ ಯಾವುದೇ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರಬೇಕು. ಯಾವುದೇ ಒಂದು ಕಂಡಕ್ಟರ್ನಲ್ಲಿ ಇರಬೇಕು, ಕರೆಂಟ್ ಪಾಸ್ ಆಗಬೇಕು. ಆ ಕರೆಂಟ್ ಪಾಸ್ ಆಗಬೇಕಾದ್ರೆ ಸೊ ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಒಂದು ಮೆಕ್ಯಾನಿಕಲ್ ಫೋರ್ಸ್ ಬರುತ್ತೆ. ಆ ಫೋರ್ಸನ್ನ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರೀತಾರೆ. ಏನು? ದ ಫೆನಾಮಿನಾ ಇನ್ ವಿಚ್ current carrying a conductor is placed in a magnetic field, experience a force. This force is called magnetic force. ನೋಡಿ, ಸಿಂಪಲ್ ಆಗಿ ಒಂದು ಚಿತ್ರ ಹೇಳ್ತೀನಿ. ನನ್ನ ಹತ್ರ ಒಂದು ಕಂಡಕ್ಟರ್ ಇದೆ. ಹ್ಯಾವ್ ಒನ್ ಕಂಡಕ್ಟರ್. ಇನ್ ದಿಸ್ ಕಂಡಕ್ಟರ್ ದೇರ್ ವಿಲ್ ಬಿ ಎ ಮೋಷನ್ ಆಫ್ ಕರೆಂಟ್. ಕರೆಂಟ್ ಏನಾಗ್ತಿದೆ? ಪಾಸ್ ಆಗ್ತಿದೆ. ಇಂಥ ಒಂದು ಕರೆಂಟನ್ನು ಎಲ್ಲಿ ಪ್ಲೇಸ್ ಮಾಡಿದ್ದೀನಿ ಸರ್? ನಾನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದೀನಿ. ಈಗ ಇದ್ರ ಕರೆಂಟ್ ಪಾಸ್ ಆಗಿ ಕರೆಂಟನ್ನ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲೇಸ್ ಮಾಡಿದ್ರೆ ಈ ಎಕ್ಸ್ಪೀರಿಯನ್ಸ್ ಒಂದು ಫೋರ್ಸ್ ಸಿಗ್ತದೆ. ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೋರ್ಸ್. ದ ಫೆನಾಮಿನಾ ಇನ್ ವಿಚ್ ದ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ experience a magnetic force in an magnetic field is called magnetic force. The experience force is called magnetic force. This force is interaction between magnetic field and charge particle. ಅಂದರೆ ಈ ಫೋರ್ಸು ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಚಾರ್ಜ್ ಪಾರ್ಟಿಕಲ್ ಕರೆಂಟ್ ಅಂದರೆ ಪಾರ್ಟಿಕಲ್ ಮೂವ್ ಆಗಬೇಕಲ್ಲ, ಇವೆರಡರ ಮಧ್ಯೆ ಇಂಟ್ರಾಕ್ಷನ್ಸ್ ಇರುತ್ತೆ. ಆಯಿತು ಸರ್, ಇದು ಸಣ್ಣ ಟಾಪಿಕ್. ನೆಕ್ಸ್ಟ್ ಬರೋದು ಲೊರೆಂಟ್ಸ್ ಫೋರ್ಸ್ ಅಂತ ಬರುತ್ತೆ. ಎಂತ ಬರುತ್ತೆ? ಲೊರೆಂಟ್ಸ್ ಫೋರ್ಸ್. ಲೊರೆಂಟ್ಸ್ ಫೋರ್ಸ್ ಅಂದರೆ ಏನು ಸರ್? ಕೇಳ್ತಾನೆ ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ಸು ರಿಪೀಟ್ ಆಗಿದೆ. ಲೊರೆಂಟ್ಸ್ ಫೋರ್ಸ್. ಸೊ ಡೆಫಿನೇಷನ್ ಹೇಳಬೇಕು ಅಂದರೆ, ಡೆಫಿನೇಷನ್ ನೋಟ್ಸಲ್ಲಿ ಇಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳೆ. ದ ಲೊರೆಂಟ್ಸ್ ಫೋರ್ಸ್ ಇಸ್ ಡಿಫೈನ್ಡ್ ಆಸ್ ಎನಿ ಚಾರ್ಜ್ಡ್ particle moving in both electric field and magnetic field experience a force. That force is called Lorentz force. ಯಾವುದೇ ಚಾರ್ಜ್ ಪಾರ್ಟಿಕಲ್ಲು ಇದು ಮ್ಯಾಗ್ನೆಟಿಕ್ ಫೀಲ್ಡಲ್ಲೂ ಮೂವ್ ಆಗಬೇಕು, ಎಲೆಕ್ಟ್ರಿಕ್ ಫೀಲ್ಡಲ್ಲೂ ಮೂವ್ ಆಗಬೇಕು. ಈ ಎರಡೂ ಫೀಲ್ಡಲ್ಲೂ ಮೂವ್ ಆದಾಗ ಇಟ್ ಪ್ರೊಡ್ಯೂಸ್ ಎ ಫೋರ್ಸ್. ದಟ್ ಫೋರ್ಸ್ ಇಸ್ ಕಾಲ್ಡ್ ಲೊರೆಂಟ್ಸ್ ಫೋರ್ಸ್ ಅಂತ ಕರೀತಾರೆ. ಡೆಫಿನೇಷನ್ ಯಾವಲ್ಲ ಒಂದ್ಸರಿ ಕೇಳಿದೆ ಅಂತ ಎಕ್ಸಾಮಲ್ಲಿ. ಡಿಫೈನ್ ಲೊರೆಂಟ್ಸ್. ವಾಟ್ ಈಸ್ ಲೊರೆಂಟ್ಸ್ ಫೋರ್ಸ್? ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ದಟ್ ಫೋರ್ಸ್ ಇಸ್ ಕಾಲ್ಡ್ ಲೊರೆಂಟ್ಸ್ ಫೋರ್ಸ್. ಓಕೆ, let us consider Q is the charge and E is the electric field, B is the magnetic field, V is the velocity of charged particle. Then ನೋಡಿ, ನೋಟ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತೀನಿ. ವಾಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಬೈ ಎಲೆಕ್ಟ್ರಿಕಲ್ ಫೀಲ್ಡ್ ಫೋರ್ಸ್? ಫಸ್ಟ್ ಚಾಪ್ಟರ್ಲಿ, ಸೆಕೆಂಡ್ ಚಾಪ್ಟರ್ಲಿ ಮಾಡಿದ್ದೀವಿ. E is equal to ವೆಕ್ಟಾರ್ F by Q. ಎಫ್ನ ಇದೆಯಾ? ಓಕೆ, ಎಲೆಕ್ಟ್ರಿಕ್ ಫೀಲ್ಡ್. ಅಥವಾ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫೋರ್ಸ್ ಇಸ್ ಈಕ್ವಲ್ ಟು Q ಇಂಟು ವೆಕ್ಟಾರ್ E. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ದಿಸ್ ಈಸ್ ದ ಲೊರೆಂಟ್ಸ್ ಫೋರ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. What about magnetic force? Magnetic force ಅಂದರೆ F is equal to QBV sin theta. If theta is equal to 90, sin 90 ಎಷ್ಟಾಗುತ್ತೆ? 1. Then F force ಏನಾಗುತ್ತೆ? F is equal to Q into vector V cross vector B. This is called Lorentz force in magnetic field. Listen carefully. This is the Lorentz force in electric field. This is the Lorentz force in magnetic field. So write the expression for Lorentz force. ಎರಡನ್ನೂ ಕ್ಲಬ್ ಮಾಡಬೇಕಾಗುತ್ತೆ. You have to club. What is the force? Vector F is equal to Q into vector E plus Q into vector V cross vector B. This is the expression for Lorentz force. ಇದರಲ್ಲಿ ಮತ್ತೆ Q ಕಾಮನ್ ತೆಗೆದು ವೆಕ್ಟಾರ್ F is equal to Q into vector E plus vector V cross vector B. So this is the expression for Lorentz force.
ಅಂಡರ್ಸ್ಟುಡ್? ಎರಡು ಕ್ವಶನ್ ಕೇಳ್ತಾನೆ. ವಾಟ್ ಈಸ್ Lorentz force? A charged particle moving in both electric field and magnetic field is called ಏನು ಕರಿತೀವಿ ಅಂದರೆ experience a force is called Lorentz force. Write the expression for Lorentz force. Vector F is equal to Q into vector E plus vector V cross vector B. So where F is called Lorentz force, Q is called charged particle, so E is electric field, V is the velocity, B is the magnetic field. So this is the Lorentz force. Okay, ಈ Lorentz force ಆದಮೇಲೆ ನಿಮಗೆ ನೆಕ್ಸ್ಟ್ ಟಾಪಿಕ್ ಬರೋದು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬರುತ್ತೆ. ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ ಸರ್ ಅಂದರೆ, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅದಕ್ಕಿಂತ ಮುಂಚೆ ನಮ್ಮ ಲೆಫ್ಟ್ ಹ್ಯಾಂಡ್ ತೊಗೋತೀವಿ. ವಿ ಕನ್ಸಿಡರ್ ಲೆಫ್ಟ್ ಹ್ಯಾಂಡಲ್ಲಿ ಫಸ್ಟು 3 ಫಿಂಗರ್ ಆರ್ ಸ್ಟ್ರಿಚ್ಡ್, ಅಂದರೆ ಸ್ಟಿಚ್ ಮಾಡ್ತೀನಿ ಸಚ್ ದಟ್ ದ ಫಸ್ಟ್ 3 ಫಿಂಗರ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದರೆ ಮೊದಲನೇ ಫಿಂಗರು, ಸೆಕೆಂಡ್ ಫಿಂಗರು, ಥರ್ಡ್ ಫಿಂಗರು, ಇದನ್ನು ತಂಬ್ ಅಂತ ಕರಿತೀವಿ. ಹೆಬ್ಬೆರಳನ್ನ ತಂಬ್ ಅಂತ ಕರಿತೀವಿ. 4 ಫಿಂಗರ್ ತೋರಿಸೋದು 4 ಫಿಂಗರ್. ದಿಸ್ ಈಸ್ ದ ಮಿಡಲ್ ಫಿಂಗರ್. ಇದು ನಮ್ಮ ಮೂರನ್ನು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ನೋಡಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇದೆ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇದೆ, ಅದೇ ಥರ ಇಲ್ಲಿಂದ ಇಲ್ಲಿಗೂ 90 ಡಿಗ್ರಿ. ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅಂದರೆ ದ ಲೆಫ್ಟ್ ಹ್ಯಾಂಡ್ ಆಫ್ ದ ಫಸ್ಟ್ 3 ಫಿಂಗರ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದರಲ್ಲಿ ತಂಬು ಮೇಲುಕ್ಕಿದೆ, ಓಕೆನಾ. ಈ ಮಿಡಲ್ ಫಿಂಗರ್ ನನ್ನ ಕಡೆ ಅಂದರೆ ವೆಲಾಸಿಟಿ ಇಂಡಿಕೇಶನ್ ಮಾಡುತ್ತೆ, ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್. ಸರ್ 4 ಫಿಂಗರು ಮ್ಯಾಗ್ನೆಟಿಕ್ ಫೀಲ್ಡ್, 4 ಫಿಂಗರ್ನ ಮ್ಯಾಗ್ನೆಟಿಕ್ ಫೀಲ್ಡು. ತಂಬಿಗೆ ಶಕ್ತಿ ಜಾಸ್ತಿ, ಇಟ್ ಇಸ್ ದ ಪವರ್ ಜಾಸ್ತಿ, ಅದಕ್ಕೆ ಇದು ಫೋರ್ಸ್ ಅಂತ ಕರಿತೀವಿ. ಫೋರ್ಸ್. ತಂಬ್ ಇನ್ ದ ಡೈರೆಕ್ಷನ್ ಆಫ್ ದಿ ಫೋರ್ಸ್, 4 ಫಿಂಗರ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮಿಡಲ್ ಫಿಂಗರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಲಾಸಿಟಿ. ಅಂದರೆ ಈಗ ಫ್ರೇಮ್ ಮಾಡ್ತೀವಿ. ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟೇಟ್ಸ್ ದಟ್ if the left hand of first 3 fingers are stretched such that they are mutually perpendicular to each other, then the 4 finger in the direction of magnetic field, 4 finger in the direction of the magnetic field, and middle finger in the direction of the velocity, and thumb in the direction of the force of charged particle. This is called Fleming left hand rule. ನೆಕ್ಸ್ಟ್ ಟಾಪಿಕ್ಕು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ. ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದರೆ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಎ ಇಮ್ಯಾಜಿನರಿ ಕರ್ವ್ ಡ್ರಾನ್ ಎ ಟ್ಯಾಂಜೆಂಟ್ ಅಟ್ ಎ ಪಾಯಿಂಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಯಾವುದೋ ಒಂದು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇರುತ್ತೆ. ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ಗೆ ಯಾವುದೇ ಒಂದು ಕರ್ವ್ನಲ್ಲಿ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ರೆ ಅಟ್ ದಟ್ ಪಾಯಿಂಟ್ ಆಫ್ ದಿ ಟ್ಯಾಂಜೆಂಟ್ ವಿ ಗಿವ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಪ್ರಾಪರ್ಟಿಗೆ ಬರಿಬೋದು. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಲಿಸನ್ ಕೇರ್ಫುಲಿ. ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಾಡಿದ್ದು. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ 2 ಮಾರ್ಕ್ಸ್ ಇಂಪಾರ್ಟೆಂಟ್. ಅದೇ ಥರ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 2 or 3 ಮಾರ್ಕ್ಸ್. 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳ್ತಾನೆ. ಅಲ್ಲಿರೋ ಪ್ರಾಪರ್ಟಿ ಇಲ್ಲಿ ಬರಿಬೋದು, ಆದರೆ ಕಾಮನ್ ಆಗಿರೋ ಮಾತ್ರ ಬರಿಬೇಕು. ವಿಚ್ ಆರ್ ದ ಪ್ರಾಪರ್ಟೀಸ್? ಫಸ್ಟ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕಂಟಿನ್ಯೂಯಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್ ಅಥವಾ ಕ್ಲೋಸ್ಡ್ ಕರ್ವ್. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅನ್ನೋದು ಕಂಟಿನ್ಯೂಯಸ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕಂಟಿನ್ಯೂಯಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್. ಕಂಟಿನ್ಯೂಯಸ್ ಆಗಿದ್ದು ಲೂಪ್ ಆಗಿ ಕ್ಲೋಸ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕಂಟಿನ್ಯೂಯಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್. ಸೆಕೆಂಡ್ ಲೈನ್, 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಇಂಟರ್ಸೆಪ್ಟ್ ಈಚ್ ಅದರ್. ಅಲ್ಲೂ ಹೇಳಿದ್ವಿ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನೆವರ್ ಇಂಟರ್ಸೆಪ್ಟ್ ಈಚ್ ಅದರ್. ಸೇಮ್ ಪ್ರಾಪರ್ಟಿ. ಸೊ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಇಂಟರ್ಸೆಪ್ಟ್ ಈಚ್ ಅದರ್. ಗಾಟ್ ದ ಸೆಕೆಂಡ್ ಪಾಯಿಂಟ್? 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಇಂಟರ್ಸೆಪ್ಟ್ ಈಚ್ ಅದರ್. ಥರ್ಡ್ ಪ್ರಾಪರ್ಟಿ, ಇದನ್ನು ಅಲ್ಲೇ ಯೂಸ್ ಮಾಡಿದ್ವಿ. ಇದು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೋರ್ ಇನ್ ದಿ ರೀಸನ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಜಾಸ್ತಿ ಇರುತ್ತೋ, ಸ್ಟ್ರಾಂಗ್ ಆಗಿರುತ್ತೋ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಜಾಸ್ತಿ ಇರುತ್ತೆ. ಓಕೆನಾ? ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೋರ್ ಇನ್ ದ ರೀಸನ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್.
ಇನ್ನೂ ಸೇರಿಸ್ಬೋದು. ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಲೆಸ್ ಇನ್ ದ ರೀಸನ್ ಆಫ್ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ 3 ಪ್ರಾಪರ್ಟಿ. 4ನೇದು, ದ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಫಾರ್ ಎಕ್ಸಾಂಪಲ್, ಯಾವುದೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ, ಈ ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ಆಗ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮಸ್ಟ್ ಬಿ ಯೂನಿಫಾರಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮಸ್ಟ್ ಬಿ ಯೂನಿಫಾರಮ್. ಅಥವಾ ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ, ಪ್ಯಾರಲಲ್ ಆಗಿದೆ, ಎಲ್ಲ ಪ್ಯಾರಲಲ್ ಇದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, ಯೂನಿಫಾರಮ್ ಆಗಿರುತ್ತೆ. ದೀಸ್ ಆರ್ ದ 4 ಇಂಪಾರ್ಟೆಂಟ್ ಪ್ರಾಪರ್ಟಿ, ಇನ್ಕ್ಲೂಡಿಂಗ್ ದಿಸ್ ಒನ್ 5 ಆಗುತ್ತೆ. ಸ್ಟಾರ್ಟಿಂಗ್ ಇದೆಯಲ್ಲ ಅದು ತೊಗೊಂಡ್ರೆ 5 ಆಗುತ್ತೆ. ನಿಮಗೆ ಬೇಕಾಗಿರೋದು ಎಕ್ಸಾಮಲ್ಲಿ 3 ಮ್ಯಾಕ್ಸಿಮಮ್. 3 ಮಾರ್ಕ್ಸ್ ಕ್ವಶನ್ ಆರ್ 2 ಮಾರ್ಕ್ಸ್ ಕ್ವಶನ್. ಇಂಪಾರ್ಟೆಂಟ್. ರೈಟ್ ದಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಫಸ್ಟ್ನೇ ಪ್ರಾಪರ್ಟಿ ಬೇಕಾದ್ರೆ ಇದು ಲಾಸ್ಟ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ನೇ ಪ್ರಾಪರ್ಟಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್. ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್. ದ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಇಂಟರ್ಸೆಪ್ಟ್ ಈಚ್ ಅದರ್. The magnetic field lines are more in the region of strong electric field. Magnetic field lines are less in the region of weak electric field. If the magnetic field lines are parallel, ಇನ್ನೊಂದು ಕಡೆ magnetic field lines are parallel, the magnetic field must be uniform. ಈ ಪಾಯಿಂಟ್. If draw a tangent for any magnetic field lines, if draw a tangent for any magnetic field lines, that gives the direction of magnetic field. At that point ಏನಾಗುತ್ತೆ, ಡೈರೆಕ್ಟ್. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ವಿ ಶಾಲ್ ಮೂವ್ ದ ನೆಕ್ಸ್ಟ್ ಟಾಪಿಕ್, ಮ್ಯಾಗ್ನೆಟಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಓದಿದೆ, ಅದೇ ಥರ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸರ್, ಮ್ಯಾಗ್ನೆಟಿಕ್ ಫ್ಲಕ್ಸ್ಗೆ ಪೈ. ಸರ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನಂದರೆ, ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಟು ದ ಸರ್ಫೇಸ್. ಯಾವುದೋ ಸರ್ಫೇಸ್ ಇದೆ, ಸಪೋಸ್ ದಿಸ್ ಈಸ್ ಎ ಸರ್ಫೇಸ್. ಈ ಸರ್ಫೇಸಿಗೆ ಮ್ಯಾಗ್ನೆಟಿಕ್ ಲೈನ್ಸು ಎಷ್ಟು ಪ್ಯಾರಲಲ್ ನಾರ್ಮಲಾಗಿ ಈ ಸರ್ಫೇಸಿಗೆ ನಾರ್ಮಲಾಗಿ ಪಾಸ್ ಆಗಬೇಕು. ಎಷ್ಟು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ನಾರ್ಮಲಾಗಿ ಪಾಸ್ ಆಗ್ತಾವೋ ಅವನ್ನೆಲ್ಲ ಸೇರಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ದ ಟೋಟಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಟು ದ ಸರ್ಫೇಸ್ is called magnetic flux. Okay. What is B? B is the magnetic field. A, area. Pi, magnetic flux. So, magnetic flux given by the expression pi is equal to BA cos theta. BA cos theta. Expression for magnetic flux is equal to BA cos. Pi andre magnetic flux. B andre magnetic field vector. A andre area vector. Theta. Theta is the angle between magnetic field and area. Magnetic field and area. Sir, it is a next magnetic flux. SI unit answer. What is the SI unit of magnetic flux? Weber. Symbol of WB. What is the SI unit of magnetic flux? Weber. This is the similar small topic. Listen here. Next topic ಅಲ್ಲಿ expression for magnetic force on a current carrying a conductor. ನೋಡಿ, ಇದು ಟಾಪಿಕನ್ನು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೆಕ್ಸ್ಟು ಡಿರೈವೇಷನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಡಿರೈವೇಷನಲ್ಲಿ ಯೂಸ್ ಮಾಡ್ತೀವಿ. ನಿಮಗೆ ಕಾನ್ಸೆಪ್ಟ್ಗಳು ಎಲ್ಲ ತಲೆ ಇರಬೇಕು. ಒಂದು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಆದರೆ ಫೋರ್ಸ್ ಬರುತ್ತೆ. ಏನು? ಎಫ್ ಈಕ್ವಲ್ಸ್ ಚಾರ್ಜು ಕ್ಯೂ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಬಿ, ಮೂವ್ ಅಂದರೆ ವೆಲಾಸಿಟಿ ವಿ ಸೈನ್ ಥೀಟಾ. ಎಫ್ ಇಸ್ ಈಕ್ವಲ್ ಟು ಕ್ಯೂ ಬಿ ವಿ ಸೈನ್ ಥೀಟಾ. ಹಾಗೆ ಇಲ್ಲೂ ಒಂದು ಬರುತ್ತೆ, ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಅಂದರೆ ಒಂದು ಡಯಾಗ್ರಾಮ್ ಬರೀತೀನಿ. ಸೊ ಲಿಸನ್ ಹಿಯರ್, ದಿಸ್ ಈಸ್ ಎ ಕಂಡಕ್ಟರ್. ವಾಟ್ ಈಸ್ ದಿಸ್? ಕಂಡಕ್ಟರ್. ಸೊ ದಿಸ್ ಈಸ್ ಎ ಕರೆಂಟ್ ಐ. ಎಷ್ಟೋ ಕರೆಂಟ್ ಐ ಹೋಗ್ತಾ ಇದೆ. ದಿಸ್ ಈಸ್ ದ ಲೆಂತ್ ಆಫ್ ದ ಕಂಡಕ್ಟರ್. L is the length of the conductor, I is the current passing through the conductor, B is the magnetic field. B is the magnet. ನೋಡಿ, ಪ್ಯಾರಲಲ್ ಆಗಿದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೈನ್. ಸೊ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತು, ಏನಪ್ಪ ಅಂದರೆ ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ L. ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ L, I is the current passing through the conductor, B is the magnetic field. ಸೊ ಕರೆಂಟ್ ಪಾಸ್ ಆಗ್ತಿದೆ ಅಂದರೆ ಚಾರ್ಜ್ ಪಾಸ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಎಫ್ ಇಸ್ ಈಕ್ವಲ್ ಟು
ಕ್ಯೂ ಬಿ ವಿ ಸೈನ್ ಥೀಟಾ, ಅಥವಾ ಹಿಂಗೆ ಬರೆಯೋದು ಬಿ ಕ್ಯೂ ವಿ ಸೈನ್ ಥೀಟಾ. ಫೋರ್ಸ್ ಆಲ್ರೆಡಿ ವಿ ನೋ ದಟ್ ಬಿ ಕ್ಯೂ ಸೈನ್ ಥೀಟಾ. ಥೀಟಾ ಇಸ್ ಈಕ್ವಲ್ ಟು 90, ಎರಡರ ಮಧ್ಯೆ ಆ್ಯಂಗಲ್ 90 ಬರುತ್ತೆ. ಥೀಟಾ ಇಸ್ ಈಕ್ವಲ್ ಟು 90. ಸೊ ಸೈನ್ 90 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 1. ಸೈನ್ 90 ಇಸ್ ಈಕ್ವಲ್ ಟು 1. ಅಲ್ಲಿಗೆ ಏನಾಯಿತು, ಎಫ್ ಇಸ್ ಈಕ್ವಲ್ ಟು ಬಿ ಕ್ಯೂ ವಿ. ಎಫ್ ಇಸ್ ಈಕ್ವಲ್ ಟು ಬಿ ಕ್ಯೂ. ವಾಟ್ ಈಸ್ ವೆಲಾಸಿಟಿ? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಇಲ್ಲಿಂದ ಎಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಎಲ್ಲಿದೆ, ಲೆಂತ್ ಡಿವೈಡ್ ಬೈ ಟೈಮ್ ಟಿ. ಅಥವಾ ಇದನ್ನು ನೀವು ತೊಗೊಳಕ್ಕೆ ಹೋಗ್ಬೇಡಿ, ಸೈನ್ 90 ರಿಮೈನ್ ಮಾಡ್ಕೊಳ್ಳಿ, ಲಾಸ್ಟಿಗೆ ಟು ಟೇಕ್ ಇನ್ ಲಾಸ್ಟ್ ಟರ್ಮ್. ಆಯ್ತು, ಸೈನ್ 90 ಫೈನ್. ಎಫ್ ಇಸ್ ಈಕ್ವಲ್ ಟು ಬಿ ಕ್ಯೂ ಬೈ ಟಿ ಇಂಟು ಎಲ್ ಸೈನ್ ಥೀಟಾ. ಟಿ ಇಲ್ಲಿ ತೊಗೊಂಡೆ, ಕ್ಯೂ ಬೈ ಟಿ. ಎಫ್ ಇಸ್ ಈಕ್ವಲ್ ಟು ಬಿ ಚಾರ್ಜ್ ಬೈ ಟೈಮ್ ಅಂದ್ರೇನು, ಕರೆಂಟ್. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಕರೆಂಟ್. ಅಂದರೆ ಕ್ಯೂ ಬೈ ಟಿ ಬದಲಿಗೆ ಬರಿತೀನಿ ಐ, ಕರೆಂಟ್ ಐ ಎಲ್ ಸೈನ್ ಥೀಟಾ. ಐ ಎಲ್ ಸೈನ್ ಥೀಟಾ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಅಂದರೆ ಯಾವುದೇ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆಗ್ತಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿಟ್ಟಾಗ ಫೋರ್ಸ್ ಬರುತ್ತೆ. ದಟ್ ಫೋರ್ಸ್ ಇಸ್ ಕಾಲ್ಡ್ ಎಫ್ ಇಸ್ ಈಕ್ವಲ್ ಟು ಬಿಲ್ ಸೈನ್ ಥೀಟಾ. ಬಿಲ್ ಗ್ಯಾಪ್ ಮಾಡ್ಕೊಳ್ಳಿ. ದುಡ್ಡು ತಿಂಡಿ ಹೋಟೆಲ್ಗೆ ಹೋಗ್ತೀರಾ, ಹೋಟೆಲ್ಗೆ ಊಟ ಮಾಡಾದ್ಮೇಲೆ ಟಿಫನ್ ಮಾಡಾದ್ಮೇಲೆ ಏನು ಕೊಡಬೇಕು, ಬಿಲ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಬಿಲ್ ಸೈನ್ ಥೀಟಾ. ಫೋರ್ಸ್. ಬಿ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಐ ಇಸ್ ಕಾಲ್ಡ್ ಕರೆಂಟ್, ಎಲ್ ಇಸ್ ಕಾಲ್ಡ್ ಲೆಂತ್ ಆಫ್ ದಿ ಕಂಡಕ್ಟರ್, ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಬಿ ಆ್ಯಂಡ್ ಎಲ್ ಅಥವಾ ಬಿ ಆ್ಯಂಡ್ ಐ. ಫೈನ್. ಇದಾದಮೇಲೆ ಸಣ್ಣ ಸಣ್ಣ ಟಾಪಿಕ್ ಇದೆ, ಹೇಳ್ತೀನಿ. ಫಸ್ಟ್ ಒನ್, ಕೇಸ್ ಫಸ್ಟ್. ಇಫ್ ದ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಈಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಈಗ ಕರೆಂಟು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಪ್ಯಾರಲಲ್ ಆಗಿದ್ದರೆ, ಈ ಎರಡು ಪ್ಯಾರಲಲ್ಲು ಅಥವಾ ಆಂಟಿ ಪ್ಯಾರಲಲ್ ಆಗಿದ್ದರೆ, ಇದು ಪ್ಯಾರಲಲ್ಲು ಇದು ಆಂಟಿ ಪ್ಯಾರಲಲ್ ಇದೆ, ಆಗ ಫೋರ್ಸ್ ಏನಾಗುತ್ತೆ, ಝೀರೋ. ಫೋರ್ಸ್ ಏನಾಗುತ್ತೆ, ಝೀರೋ. ಎರಡು ಪ್ಯಾರಲಲ್ ಥೀಟಾ ಈಕ್ವಲ್ 0. ವಾಟ್ ಈಸ್ ಸೈನ್ 0? 1. ಸೈನ್ 0 ಈಸ್ 0, ಫೋರ್ಸ್ ಈಸ್ 0. ಫಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟು, ಇಫ್ ದೇ ಆರ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದು ಮ್ಯಾಗ್ನೆಟಿಕ್ ಫೀಲ್ಡು, ಇದು ಕರೆಂಟ್ ಐ ಎ, ಎರಡು ಏನಾಯಿತು ಪರ್ಪೆಂಡಿಕ್ಯುಲರ್. ಥೀಟಾ ಇಸ್ ಈಕ್ವಲ್ ಟು 90. ವಾಟ್ ಹ್ಯಾಪನ್, ಸೈನ್ 90 1. ಸೈನ್ 90 ಇಸ್ ಈಕ್ವಲ್ ಟು 1. ಆವಾಗ ಏನಾಗುತ್ತೆ, ವೆಕ್ಟಾರ್ ಎಫ್ ಇಸ್ ಈಕ್ವಲ್ ಟು ಐ ಇಂಟು ವೆಕ್ಟಾರ್ ಬಿ ಕ್ರಾಸ್ ವೆಕ್ಟಾರ್ ಎಲ್, ಅಥವಾ ವೆಕ್ಟಾರ್ ಎಲ್ ಕ್ರಾಸ್ ವೆಕ್ಟಾರ್ ಬಿ. ವೆಕ್ಟಾರ್ ಫಾರ್ಮ್ ಅದು ಬರ್ಬಿಟ್ಟಿದೆ, ಯಾಕೆಂದರೆ ದಿಸ್ ಈಸ್ ದ ವೆಕ್ಟಾರ್ ಫಾರ್ಮ್. ಕರೆಂಟ್ ಇಸ್ ಎ ಸ್ಕೇಲಾರ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಇಟ್ ಇಸ್ ವೆಕ್ಟಾರ್. ಅಂದರೆ ಫೋರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ, ಎಫ್ ಮ್ಯಾಕ್ಸಿಮಮ್ ಯಾವಾಗ, ಬಿಲ್ ವೆನ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ. ಅಂದರೆ ಈ ಎಲ್ಲ ಪರ್ಪೆಂಡಿಕ್ಯುಲರ್ದಾಗ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಬರುತ್ತೆ. ಇಫ್ 3 ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಇಟ್ ಟೆಂಡ್ಸ್ ಟು ಯೂಸ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಸ್ಟೇಟ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಇದು ಲೆಫ್ಟ್ ಹ್ಯಾಂಡು. ದ ಲೆಫ್ಟ್ ಹ್ಯಾಂಡ್ ಆಫ್ ಫಸ್ಟ್ ಟು 3 ಫಿಂಗರ್ ಆರ್ ಸ್ಟ್ರೆಚಸ್ such that left hand of first to 3 fingers are stretched such that they are mutually perpendicular to each other. ನೋಡಿ, ಮಿಡಲ್ ಫಿಂಗರ್ ಎಕಡೆ ಇದೆ, ನನ್ನ ಕಡೆ ಇದೆ. ನಾನು ಅಂದ್ರೇನು, ಐ. ನಾನು ಮೀನ್ಸ್ ಐ ಮೀನ್ಸ್ ಕರೆಂಟ್. 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಥಂಬ್ ಫೋರ್ಸ್. ನೋಡಿ, ಫೋರ್ಸ್, ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟೇಟ್ಮೆಂಟ್ ಹೇಳೋಣ. Fleming left hand rule state that first 3 finger of the left hand are stretched such that they are mutually perpendicular to each other. If thumb in the direction of the force and 4 finger in the direction of the magnetic field and the middle finger in the direction of the electric current. Fine.